So in deep sleep there is a happiness, bliss. ಗಾಢವಾದ ರೀತಿಯಲ್ಲಿ ಆನಂದ ಇದೆ. ನೀವು ಆತ್ಮಾನಂದ ಅಥವಾ ಬ್ರಹ್ಮಾನಂದ ಅಂತ ಏನು ತಿಳ್ಕೊಂಡಿದ್ದೀರಾ, ಅದಕ್ಕೂ ಗಾಢ ರೀತಿಯಲ್ಲಿ ಆನಂದಿಸುವ ಆನಂದಕ್ಕೂ ವ್ಯತ್ಯಾಸ ಇಲ್ಲ. ದಿ ಎಕ್ಸ್ಪೀರಿಯನ್ಸ್ ಆಫ್ ದ ಬ್ಲಿಸ್ ಆಫ್ ಬ್ರಹ್ಮನ್, ವಿಚ್ ಇಸ್ ಕನ್ಸಿಡರ್ಡ್ ಆಸ್ ಹೈಯೆಸ್ಟ್, is same as the bliss which you experience in deep sleep. ಗಾಢವಾದ ರೀತಿಯಲ್ಲಿ ನೀವು ಬ್ರಹ್ಮಾನಂದವನ್ನೇ ಅನುಭವಿಸ್ತಾ ಇರೋದು. That is the highest possible bliss. But you are not aware that bliss is because of the self. ಆತ್ಮದಿಂದ ಆನಂದ ಬಂದಿದೆ ಅಂತ ಅರಿವಿಲ್ಲ. You are saying bliss is there because there is nothing else. ಬೇರೆ ಏನಿಲ್ಲ, ಎಲ್ಲ ರಗಳೆ ಇಲ್ಲ, ಮನಸ್ಸು ಕಾಟ ಕೊಡ್ತಾ ಇಲ್ಲ, ಹಾಗೆ ಆನಂದ ಇದೆ ಅಂತ. Right? Somebody said, I am very happy man now. ನಾನು ಭಾಳ ಸಂತೋಷವಾಗಿದ್ದೀನಿ. ಯಾಕೆ? ನನ್ನ ಹೆಂಡತಿ 15 ದಿವಸ ತವರ ಮನೆಗೆ ಹೋಗ್ಬಿಟ್ಟಿದ್ದಾಳೆ. ಮೈ ವೈಫ್ ಹ್ಯಾಸ್ ಗಾನ್ 50 days. ಅದು ನೆಗೆಟಿವ್ ಆನಂದ, ಪಾಸಿಟಿವ್ ಆನಂದ ಅಲ್ಲ. ಬಿಕಾಸ್ ಸಮಥಿಂಗ್ ಇಸ್ ನಾಟ್ ದರ್ ಐ ಆಮ್ ಹ್ಯಾಪಿ. ಏನು ಇಲ್ಲದಿದ್ದಾಗ ನಾನು ಆನಂದವಾಗಿದ್ದೀನಿ, ಅದು ನೆಗೆಟಿವ್ ಆದ ಆನಂದ. ರೈಟ್? ದಿ ಪಾಸಿಟಿವ್ ಆನಂದ ಇಸ್ ಮೈ ನೇಚರ್ ಇಸ್ ಬ್ಲಿಸ್, ನನ್ನ ಸ್ವರೂಪ ಆನಂದ ಅಂತ ಅರ್ಥ ಆಗಬೇಕು. ಎಲ್ಲಿವರೆಗೆ ಅದು ಅರ್ಥ ಆಗಿಲ್ಲ ಅಲ್ಲಿವರೆಗೆ ಅಜ್ಞಾನ ಹೋಗಿಲ್ಲ. ಟಿಲ್ ಯು ರಿಯಲೈಸ್ ದಟ್ ಯುವರ್ ನೇಚರ್ ಇಸ್ ಬ್ಲಿಸ್, ದಿ ಇಗ್ನೋರೆನ್ಸ್ ಹ್ಯಾಸ್ ನಾಟ್ ಗಾನ್, ಅಜ್ಞಾನ ಹೋಗಿಲ್ಲ. ಸೊ ಅಜ್ಞಾನ ಶುರುವಾದ ಎಲ್ಲಿ? ವೇರ್ ಡಿಡ್ ದಿ ಇಗ್ನೋರೆನ್ಸ್ ಸ್ಟಾರ್ಟ್? ಇಗ್ನೋರೆನ್ಸ್ ಸ್ಟಾರ್ಟ್ ಇನ್ ದಿ ವೇಕಿಂಗ್ ಸ್ಟೇಟ್. ಎಚ್ಚರ ಸ್ಥಿತಿಯಲ್ಲಿ ಶುರುವಾಗಿತ್ತು ಅಜ್ಞಾನ. How did you start? You saw the world, ಪ್ರಪಂಚ ನೋಡಿದ್ರಿ, you saw the body and you said, I am the body. ನಾನು ದೇಹ ಅಂತ ತಿಳ್ಕೊಳ್ಳಿ ಶುರು ಮಾಡಿದೆ. ಯಾವಾಗ? ಎಚ್ಚರ ಸ್ಥಿತಿಯಲ್ಲಿ. In the waking state, the ignorance started. Right? You saw the world and you saw the body and you said, I am the body. ನಾನು ದೇಹ ಅಂತ ತಿಳ್ಕೊಳ್ಳಿ ಶುರು ಮಾಡಿದೆ ಎಚ್ಚರ ಸ್ಥಿತಿಯಲ್ಲಿ. The source of ignorance is in the waking state. ಎಚ್ಚರ ಸ್ಥಿತಿಯಲ್ಲಿ ಅಜ್ಞಾನದ ಮೂಲ. ಅರ್ಥ ಆಗ್ತೀಯಾ? ಸ್ವಪ್ನಕ್ಕೆ ಏನಾದಾಗ ಹೋದಾಗ ಏನಾಯ್ತು? ಅದೇ ಭಾವನೆ ತಗೊಂಡು ಮನಸ್ಸಲ್ಲಿ ಹಚ್ಕೊಂಡ್ಬಿಟ್ರಿ. ದೋಸ್ ಇಂಪ್ರೆಷನ್ಸ್ ಯು ಕೆಪ್ಟ್ ಇನ್ ದ ಮೈಂಡ್ ಅಂಡ್ ಯು ವೆಂಟ್ ಟು ಡ್ರೀಮ್ ಸ್ಟೇಟ್. ಸೊ ಡ್ರೀಮ್ ಸ್ಟೇಟ್ ಯು ಕ್ಯಾನಾಟ್ ಕಮ್ ಔಟ್, ಯು ಕ್ಯಾನಾಟ್ ಎಸ್ಕೇಪ್ ಬಿಕಾಸ್ ಇಟ್ಸ್ ಓನ್ಲಿ ಇಂಪ್ರೆಷನ್ಸ್. ಡೀಪ್ ಸ್ಲೀಪ್ ಯು ವೆಂಟ್ ವಿತ್ ದ ಸೇಮ್ ಕಾನ್ಷಿಯಸ್ನೆಸ್ ಟು ಡೀಪ್ ಸ್ಲೀಪ್. ಸೊ ignorance started there and you kept on going back to deep sleep without clearing the ignorance. ಅಜ್ಞಾನವನ್ನು ತೆಗೆದು ವಾಪಸ್ ಹೋಗ್ತಾ ಇದ್ದೀರಾ. ಗೊತ್ತಾಗ್ತೀಯಾ? ಎಚ್ಚರ ಸ್ಥಿತಿಯಲ್ಲಿ ಅಜ್ಞಾನ ಬಂದ್ಬಿಡ್ತು. ಏನದು? ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಭ್ರಮೆ ಬಂದ್ಬಿಡ್ತು. ಆ ಭ್ರಮೆಯಲ್ಲಿ ಜೀವನ ಮಾಡಿದ್ರಿ. ವಿತ್ ದಟ್ ignorance you lived. Because you lived in the ignorance, you got impressions. ಮನಸ್ಸಿನಲ್ಲಿ ಪ್ರಿಂಟ್ ಬಿತ್ತು. Because you got impressions, you again and again go back to fulfill what you have not completed. That's why you wake up from deep sleep state. Unfinished business. ಮುಗಿದಿದ್ದ ಕೆಲಸ ಇದೆ ಇನ್ನೂ. ಏನದು? ಆಶೆಗಳೆಲ್ಲ ಮುಗಿದಿಲ್ಲ. ಏನು ಆಶೆ? ನಮಗೆ ಆನಂದ ಬರಬೇಕು ಅಂತ. That's the major what is that? Desire. I want to get happiness from the world. So because that you keep on going back. How many times you go, whatever you do, the desire cannot be fulfilled because that is not there. Ananda allilla. To realize this, you may take couple of million lifetimes. ಅಷ್ಟೇ. ಇದು ಅರ್ಥ ಆಗಬೇಕಾದ್ರೆ ನಿಮಗೆ ಲಕ್ಷಗಟ್ಟಲೆ ಜೀವನ ಆಗಬೇಕು. ಸೊ ಆನಂದ ಹೊರಗಡೆ ಇಲ್ಲಪ್ಪ, ನಾನೇ ಆನಂದ ಸ್ವರೂಪ ಅಂತ ಗೊತ್ತಾಗಬೇಕಾದ್ರೆ ಜೀವನ ಭಾಳ ಸಲ ಹೋಗ್ಬಿಡ್ತದೆ. ಒಂದಲ್ಲ, ಎರಡಲ್ಲ, ಲಕ್ಷಗಟ್ಟಲೆ ಸಲ ಜನ್ಮ ಹೋಗ್ತೀರಾ. ಇಟ್ ಈಸ್ ಲೈಕ್ ಎ ಡಿಯರ್. ಕಸ್ತೂರಿ ಮೃಗ ಅಂತಿದೆ, ಇಲ್ಲಿದೆ ಹಿಮಾಲಯದಲ್ಲಿ. ದರ್ಸ್ ಎನಿಮಲ್ ಕಾಲ್ಡ್ ಕಸ್ತೂರಿ. ಓಕೆ, ಕಸ್ತೂರಿ ಏನು ಹೇಳ್ತಾರೆ ಇಂಗ್ಲೀಷ್ ಗೊತ್ತಿಲ್ಲ. ಇಟ್ ಹ್ಯಾಸ್ ಎ ಫ್ರಾಗ್ರೆನ್ಸ್ ಸ್ಮೆಲ್. ದ ಮೋಸ್ಟ್ ಫ್ರಾಗ್ರೆಂಟ್ ನ್ಯಾಚುರಲಿ ಪ್ರೊಡ್ಯೂಸ್ಡ್ ಫ್ರಾಗ್ರೆನ್ಸ್ ಸ್ಮೆಲ್ ಇಸ್ ದೇರ್ ಇನ್ ದಟ್ ದಿ ಕಸ್ತೂರಿ ಮೃಗ, ಎನಿಮಲ್.
ದಿ ಗ್ರೇಟೆಸ್ಟ್ ಫ್ರಾಗ್ರೆನ್ಸ್ ಇಸ್ ದೇರ್ ಅಟ್ ದಿ ಸ್ಟಮಕ್ ಆಫ್ ದಟ್ ಅನಿಮಲ್. ಆ ಪ್ರಾಣಿ ಹೊಟ್ಟೆಯಲ್ಲಿದೆ. ಸೊ ಇಟ್ after waking up, it wants to go to the source of the smell. ಆ ಪರಿಮಳ ಎಲ್ಲಿ ಬರ್ತದೆ ಹುಡುಕೊಂಡು ಹೋಗುತ್ತೆ ಅದು. ಇಟ್ ಡಸಂಟ್ ನೆವರ್ ರಿಯಲೈಸ್ ಇಟ್ ಇಸ್ ದೇರ್ ಇನ್ ಸ್ಟಮಕ್. ಹೊಟ್ಟೆಲಿ ಇದೆ ಅಂತ ಗೊತ್ತೇ ಆಗೋದಿಲ್ಲ. ಹುಡ್ಕೊಂಡು ಹೋಗುತ್ತೆ. ಮೆನಿ ಟೈಮ್ಸ್ ದಿ ಅನಿಮಲ್ ಡೈಸ್ ಆಫ್ ಹಂಗರ್ ಅಂಡ್ ಥರ್ಸ್ಟ್. ಬಾಯಾರಿಕೆ ಮತ್ತು ನೀರು ಅನ್ನ ಇಲ್ಲಿ ಸಾಯ್ತದೆ, ಬಟ್ ಅದು ಪರಿಮಳ ಹುಡುಕಲಿಕ್ಕೆ ಆಗೋದಕ್ಕೆ. ಮೆನಿ ಟೈಮ್ಸ್ ದಿ ಅನಿಮಲ್ ಗೆಟ್ಸ್ ಕಿಲ್ಡ್ ವಿತ್ ದ ಹಂಟರ್ಸ್. By the hunters, it is searching for the something which is there in the stomach. ಹೊಟ್ಟೆಯಲ್ಲಿ ಇರೋದನ್ನು ಹುಡ್ಕೊಂಡು ಹೊರಗೆ ಹೋಗ್ತಾರೆ. ಸೇಮ್ ಥಿಂಗ್ ಹ್ಯಾಪನ್ಸ್ ಟು ಜೀವ. ಎಲ್ಲ ಜೀವಿಗಳು ಅದೇ ಆಗುತ್ತೆ. ದಿ ಬ್ಲಿಸ್ ಈಸ್ ದ ನೇಚರ್ ಆಫ್ ದ ಜೀವ. ಆನಂದ ಆದ ಸ್ವರೂಪ. ಇಟ್ ಕೀಪ್ಸ್ ಆನ್ ಸರ್ಚಿಂಗ್ ಔಟ್ಸೈಡ್. ಇನ್ ದಟ್ ಪ್ರೋಸೆಸ್ ಮೆನಿ ಲೈಫ್ ಟೈಮ್ಸ್ ಆರ್ ಗಾನ್. ಬಹಳ ಜನ್ಮಗಳು ಆಗೋಗ್ತವೆ ಆನಂದ ಹುಡುಕ್ತವೆ. ಸೊ ಗಾಢ ನಿದ್ದೆಯಲ್ಲಿ, ಇನ್ ಡೀಪ್ ಸ್ಲೀಪ್, ಯು ಎಕ್ಸ್ಪೀರಿಯನ್ಸ್ ದ ಬ್ಲಿಸ್ ಆಫ್ ದ ಬ್ರಹ್ಮನ್ ಓನ್ಲಿ. ಭಗವಂತನ ಆನಂದವನ್ನೇ ಅನುಭವಿಸ್ತಾ ಇದ್ದೀರಾ. ಯು ಆರ್ ವಿತ್ ಭಗವಾನ್ ಓನ್ಲಿ. ಯು ಆರ್ ವಿತ್ ಕಾನ್ಷಿಯಸ್ನೆಸ್ ಓನ್ಲಿ. ಭಗವಂತನೊಟ್ಟಿಗೆ ಇದ್ದೀರಾ. ಅದಕ್ಕೆ ಸುಷುಪ್ತಿ ಅಂತ ಹೇಳೋದು. ಬಟ್ ಯು ಡೋಂಟ್ ರಿಯಲೈಸ್ ದಟ್ ಬಿಕಾಸ್ ಇಗ್ನೋರೆನ್ಸ್ ಇಸ್ ನಾಟ್ ಗಾನ್. ಅಂಡ್ ವೇರ್ ಡಿಡ್ ಇಗ್ನೋರೆನ್ಸ್ ಸ್ಟಾರ್ಟ್? ಅದನ್ನ ನಿಲ್ಲಿಸುವುದು ಅದು ವೇಕಿಂಗ್ ಸ್ಟೇಟ್ ಸ್ಟಾರ್ಟ್ ಆಯಿತು. ಸೊ ಯು ಹ್ಯಾವ್ ಟು ಸಾಲ್ವ್ ದಿ ಪ್ರಾಬ್ಲಮ್ ವೇರ್ ದಿ ಪ್ರಾಬ್ಲಮ್ ಸ್ಟಾರ್ಟೆಡ್, ನಾಟ್ ಇನ್ ದಿ ಡೆಸ್ಟಿನೇಷನ್. ಎಲ್ಲಿ ಪ್ರಾಬ್ಲಮ್ ಶುರುವಾಯಿತು ಅಲ್ಲಿ ಸಾಲ್ವ್ ಮಾಡಬೇಕು. ಅದನ್ನು ಪ್ರಾಬ್ಲಮ್ ಶುರುವಾದ್ದು ಜಾಗೃತ ಸ್ಥಿತಿಯಲ್ಲಿ. ಇನ್ ವೇಕಿಂಗ್ ಸ್ಟೇಟ್ ದಿ ಪ್ರಾಬ್ಲಮ್ ಸ್ಟಾರ್ಟೆಡ್. ಪ್ರಾಬ್ಲಮ್ ಫಾರ್ ಇಗ್ನೋರೆನ್ಸ್. ಸೊ ಥ್ರೂ ಜ್ಞಾನ, ಥ್ರೂ ಧ್ಯಾನ, ಯು ಹ್ಯಾವ್ ಟು ರಿಸಾಲ್ವ್ ದಿ ಪ್ರಾಬ್ಲಮ್ ಇನ್ ದಿ ವೇಕಿಂಗ್ ಸ್ಟೇಟ್. ಎಚ್ಚರ ಸ್ಥಿತಿಯಲ್ಲಿ ಜ್ಞಾನ ಮತ್ತು ಧ್ಯಾನದ ಮೂಲಕ ಆ ಜ್ಞಾನ ನಿವಾರಣೆ ಮಾಡೋದು. ದೆನ್ ವೆನ್ ಯು ಗೋ ಟು ಡೀಪ್ ಸ್ಲೀಪ್ ಆಲ್ಸೋ ದಿ ಇಗ್ನೋರೆನ್ಸ್ ವಿಲ್ ನಾಟ್ ಕಮ್. ಇನ್ ಡ್ರೀಮ್ ಆಲ್ಸೋ ಇಗ್ನೋರೆನ್ಸ್ ವಿಲ್ ನಾಟ್ ಕಮ್. ಕನಸದಲ್ಲೂ ಆ ಅಜ್ಞಾನ ಬರುವುದಿಲ್ಲ. ಗಾಢ ನಿದ್ದೆಯಲ್ಲೂ ಅಜ್ಞಾನ ಬರುವುದಿಲ್ಲ. ಅರ್ಥ ಆಗ್ತೀಯಾ? ಸೊ ಫಾರ್ ಎ ಜ್ಞಾನಿ ಆರ್ ಎನ್ಲೈಟೆಡ್ ಬೀಯಿಂಗ್, ಇನ್ ವೇಕಿಂಗ್, ಡ್ರೀಮಿಂಗ್ ಅಂಡ್ ಡೀಪ್ ಸ್ಲೀಪ್ ಸ್ಟೇಟ್, ಇನ್ ಆಲ್ ದಿ ತ್ರೀ ಸ್ಟೇಟ್ಸ್ he has no ignorance which says I am the body, I am the mind, I am the intellect. That ignorance is not there in all the three states: waking, dreaming, deep sleep. ಎಚ್ಚರ, ಕನಸಿನ ಮತ್ತು ಗಾಢ ನಿದ್ದೆಯ ಸ್ಥಿತಿಯಲ್ಲಿ ಕೂಡ ಅವನಿಗೆ ಆ ಅಜ್ಞಾನ ಹುಟ್ಟಲ್ಲ. ಯಾವುದು? ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿಯನ್ನು ಹುಟ್ಟಲ್ಲ. ಸಚ್ ಎ ಪರ್ಸನ್ ಓನ್ಲಿ ಕ್ಯಾನ್ ಬಿ ಕಾಲ್ಡ್ ಎ ಜ್ಞಾನಿ. ಅಂಥವರಿಗೆ ಮಾತ್ರ ಜ್ಞಾನಿ ಅಂತ ಹೇಳಿ ಸಾಧ್ಯ ಇದೆ. ಎಚ್ಚರ ಸ್ಥಿತಿಯಲ್ಲಿ ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನೋ ಭಾವನೆ ಅವನಿಗಿಲ್ಲ. ಸ್ವಪ್ನ ಸ್ಥಿತಿಯಲ್ಲಿ ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನೋ ಭಾವನೆ ಇಲ್ಲ. ಗಾಢ ನಿದ್ದೆಯ ಸ್ಥಿತಿಯಲ್ಲಿ ನಾನು ದೇಹ, ನಾನು ಮನಸ್ಸು, ಬುದ್ಧಿ ಅನ್ನೋ ಭಾವನೆ ಇಲ್ಲ. ನಾನು ಆನಂದ ಸ್ವರೂಪ, ಶಿವಸ್ವರೂಪ ನಾನೇ ಅನ್ನುವ ಅನುಭವ ಇದೆ. ಅಂಥವನಿಗೆ ಮಾತ್ರ ಜ್ಞಾನಿ ಅಂತ ಹೇಳೋದು. ಒನ್ ಹೂ ಹ್ಯಾಸ್ ರಿಯಲೈಸ್ ದಟ್ ಐ ಆಮ್ ದ ನೇಚರ್ ಆಫ್ ಬ್ಲಿಸ್ ಇನ್ ವೇಕಿಂಗ್, ಡ್ರೀಮಿಂಗ್ ಅಂಡ್ ಡೀಪ್ ಸ್ಲೀಪ್ ಸ್ಟೇಟ್. ಇಫ್ ಯು ಹ್ಯಾವ್ ರಿಯಲೈಸ್ಡ್ ಓನ್ಲಿ ಇನ್ ವೇಕಿಂಗ್ ಸ್ಟೇಟ್, ಇಟ್ಸ್ ನಾಟ್ ಸಫಿಷಿಯಂಟ್. ಲಿಬರೇಷನ್ ಇಸ್ ನಾಟ್ ಕಂಪ್ಲೀಟ್. ಎಚ್ಚರ ಸ್ಥಿತಿಯಲ್ಲಿ ಮಾತ್ರ ಮಾಡಿದ್ರೆ ನಿಮ್ಮ ಜ್ಞಾನ ಪೂರ್ಣ ಆಗಿಲ್ಲ. ಬಿಕಾಸ್ ಯುವರ್ ಸಬ್ಕಾನ್ಷಿಯಸ್ ಇಸ್ ಸ್ಟಿಲ್ ಪೊಲ್ಯೂಟೆಡ್. ಡ್ರೀಮ್ ಇಸ್ ನಥಿಂಗ್ ಬಟ್ ಇಟ್ ಸಬ್ಕಾನ್ಷಿಯಸ್. ಅರ್ಥ ಆಗ್ತೀಯಾ? ನಿಮ್ಮ ಮನಸ್ಸಿನ ಸಬ್ಕಾನ್ಷಿಯಸ್, ಸುತ್ತ ಮನಸ್ಸಿನಲ್ಲಿ ಏನಿದೆ ಅದು ಕ್ಲಿಯರ್ ಆಗಬೇಕು. ಮೂಲ ಅಜ್ಞಾನ ನಾನು ದೇಹ, ನಾನು ಮನಸ್ಸು, ಬುದ್ಧಿ, ನಾನು ಆತ್ಮ, ಅದು ಹೋಗಿ ನಾನು ದೇಹ, ನಾನು ಆತ್ಮ ಅನ್ನೋ ಮರೆವು ಬಂದ್ಬಿಡ್ತದೆ. ಐ ಆಮ್ ದಿ ಸೆಲ್ಫ್. ದಟ್ ಅವೇರ್ನೆಸ್ ಇಸ್ ಗಾನ್. ಸೊ ದಟ್ ಐ ಆಮ್ ದಿ ಸೆಲ್ಫ್ ಅನ್ನೋ ಪಾಸಿಟಿವ್ ಅವೇರ್ನೆಸ್ ಇರಬೇಕು. ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ನಾಟ್ ದಿ ಮೈಂಡ್, ಐ ಆಮ್ ನಾಟ್ ದಿ ಇಂಟೆಲೆಕ್ಟ್. ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ ಅನ್ನೋ ಜ್ಞಾನ ಇರಬೇಕು. ಇದು ಯಾವ ಸ್ಥಿತಿ ಇರಬೇಕು? ಜಾಗೃತ, ಸ್ವಪ್ನ, ಸುಷುಪ್ತಿ ಮೂರೂ ಸ್ಥಿತಿಯಲ್ಲಿ ಬರಬೇಕು. ಆ್ಯಂಡ್ ದೆನ್ ಓನ್ಲಿ ದ ಪರ್ಸನ್ ಇಸ್ ಕಾಲ್ಡ್ ಎ ಜ್ಞಾನಿ ಆರ್ ಎನ್ಲೈಟೆಂಡ್. ಅರ್ಥ ಆಗ್ತೀಯಾ? ಅದಕ್ಕೆ ಮುಕ್ತ ಸ್ಥಿತಿ ಅಂತ ಹೇಳೋದು. ಇಲ್ಲದ್ರೆ ಸಾಮಾನ್ಯ ಜನರಿಗೆ ವೇದಾಂತ ಓದಿದ ಕೂಡಲೇ ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ ಅಂತ ಜಾಗೃತ ಸ್ಥಿತಿಯಲ್ಲಿ ಬಂದು ಸ್ವಪ್ನ ಸ್ಥಿತಿಯಲ್ಲಿ ಬರಲ್ಲ ಅದು. ಬಿಕಾಸ್ ಸ್ವಪ್ನ ಸ್ಥಿತಿಯಲ್ಲಿ ಇದೆ ಪ್ರಿಂಟ್ಸ್ ಇದಾವೆ, ರೆಕಾರ್ಡ್ಸ್ ಅದು, ಓಲ್ಡ್ ರೆಕಾರ್ಡ್ಸ್ ಆದರೆ. ಆತ್ಮಜ್ಞಾನ ಅಂದರೆ ಮೂರೂ ಸ್ಥಿತಿಯಲ್ಲಿ ಬರಬೇಕಪ್ಪ. ಜಾಗೃತ ಸ್ಥಿತಿಗೆ, ಸ್ವಪ್ನ ಸ್ಥಿತಿ ಮತ್ತು ಗಾಢ ನಿದ್ದೆ ಸ್ಥಿತಿಯಲ್ಲಿ ನಿಮ್ಗೆ ಸ್ಪಷ್ಟ ಜ್ಞಾನ ಬೇಕು. ಇದು ಯಾವುದು ನಾನಲ್ಲ, ಇದು ನನ್ನಲ್ಲಿ ಇದೆ. ಆಲ್ ದಿಸ್ ಥಿಂಗ್ಸ್ ಆರ್ ದೇರ್ ಇನ್ ಮೀ. ದಟ್ ಅವೇರ್ನೆಸ್ ಶುಡ್ ಬಿ ದೇರ್. ರೈಟ್?
So deep sleep is called pradnanagana. The awareness has become frozen. Pradnya ಏನಾಗಿದೆ ಗಟ್ಟಿ ಆಗ್ಬಿಟ್ಟಿದೆ. And waking in dream state, that same pradna becomes the world, shows the world. ಜಾಗೃತ ಸ್ಥಿತಿಯಲ್ಲಿ ಸ್ವಪ್ನ ಸ್ಥಿತಿಯಲ್ಲಿ ಏನು ಕಾಣ್ತಾ ಇದೆ ಪ್ರಪಂಚ ನಿಮಗೆ? ಅದು ನಿಮ್ಮ ಒಳಗಿದ್ದ ಪ್ರಪಂಚ ಹೀಗೆ ಕಾಣ್ತಾ ಇದೆ. ಇಟ್ ಇಸ್ ಶೋನ್ ಲೈಕ್ ದ್ಯಾಟ್. ಇನ್ನೆಲ್ಲಿಂದ ಬರಲ್ಲ ಅದು. ಇಟ್ ಡಿಡ್ ಕಮ್ ಫ್ರಮ್ ವೇರ್ ಎಲ್ಸ್. ದಿ ಕ್ಲೋಸೆಸ್ಟ್ ವಿಚ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ನಿಮಗೆ ಹತ್ತಿರ ಅರ್ಥ ಆಗ್ಬೇಕಾದ್ರೆ, ವೆನ್ ಯು ಹ್ಯಾಡ್ ಎ ಡ್ರೀಮ್, ಕನಸು ಬಿತ್ತು, ಕನಸಿನಲ್ಲಿ ಹುಲಿ ಬಂತು, ಎ ಟೈಗರ್ ವಾಸ್ ದೇರ್ ಇನ್ ದ ಡ್ರೀಮ್, ಎ ಬಿಲ್ಡಿಂಗ್ ವಾಸ್ ದೇರ್ ಇನ್ ದ ಡ್ರೀಮ್, ಕನಸಲ್ಲಿ ದೊಡ್ಡ ಬಿಲ್ಡಿಂಗ್ ಇತ್ತು. ವಾಸ್ ದೇರ್ ಎ ಬಿಲ್ಡಿಂಗ್ ರಿಯಲಿ? ನಿಜವಾದ ಬಿಲ್ಡಿಂಗ್ ಇತ್ತೋ? ನಿಜವಾದ ಹುಲಿ ಇತ್ತೋ? ನೋ. ಬೋತ್ ವೇರ್ ದ ಪ್ರೊಜೆಕ್ಷನ್ಸ್ ಆಫ್ ಯುವರ್ ಮೈಂಡ್. ನಿಮ್ಮ ಮನಸ್ಸಿನ ಪ್ರೊಜೆಕ್ಷನ್ ಅದು ಕನಸಿನಲ್ಲಿ. ಎಚ್ಚರದಲ್ಲಿ ಏನು ನೋಡ್ತಾ ಇದ್ದೀರಪ್ಪ? ಯು ಆರ್ ಸೀಯಿಂಗ್ ದಿಸ್ ಪ್ಲೇಸ್. ಇಟ್ಸ್ ಆಲ್ಸೋ ಪ್ರೊಜೆಕ್ಷನ್ ಆಫ್ ದ ಮೈಂಡ್. ಅದು ಮನಸ್ಸಿನ ಹೊರಗೆ ಬಂದದ್ದೇ. If you think there is a world apart from you, you are mistaken. There is no world apart from your mind. ನಿಮ್ಮ ಮನಸ್ಸನ್ನು ಬಿಟ್ಟ ಬೇರೆ ಪ್ರಪಂಚ ಇಲ್ಲ. ಆ ಮನವಾಯಿ ಕಾಡಿತ್ತು ಮಾಯೆ. The mind itself has become maya. There is no world outside other than your mind. Mind itself is appearing as a world. ಆ ಮನಸ್ಸೇ ಪ್ರಪಂಚ ಆಗಿ ಕಾಣ್ತಾ ಇದೆ. Right? In the waking state, in the dreaming state. In deep sleep state, the mind is frozen. ಆ ಮನಸ್ಸನ್ನು ಮಾಡ್ತೀರಾ, ಫ್ರೀಸ್ ಮಾಡಿ ಇಟ್ಬಿಡ್ತೀರಾ. ಸೊ ಹಾಗಾಗಿ ಏನು ಪ್ರೊಜೆಕ್ಷನ್ ಇಲ್ಲ. ಸೊ ಇನ್ ಡೀಪ್ ಸ್ಲೀಪ್ ಸ್ಟೇಟ್ ಯು ಕೆನಾಟ್ ಗೆಟ್ ಜ್ಞಾನ. ನಿಮಗೆ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನ ಹ್ಯಾಸ್ ಟು ಕಮ್ ಇನ್ ದಿ ವೇಕಿಂಗ್ ಸ್ಟೇಟ್ ಓನ್ಲಿ. ಎಚ್ಚರ ಸ್ಥಿತಿಯಲ್ಲಿ ಮಾತ್ರ ಜ್ಞಾನ ಬರಬೇಕು. ಯಾಕೆ? ಪ್ರಾಬ್ಲಮ್ ಎಲ್ಲಿದೆಯೋ ಸೊಲ್ಯೂಷನ್ ಅಲ್ಲೇ ಇದೆ. ವೇರ್ ದರ್ ಇಸ್ ಅ ಪ್ರಾಬ್ಲಮ್ ದರ್ ಇಸ್ ಅ ಸೊಲ್ಯೂಷನ್. Somebody has a cancer here. If you do surgery here, it won't help. Cancer illi alle solution madakalla. The source of the problem is waking state. Alle solution ಆಗಬೇಕು. You have to get a solution in the waking state only. Then waking state propagates into dream state. ಆಮೇಲೆ ಎಚ್ಚರ ಸ್ಥಿತಿ ಏನಾಗುತ್ತೆ? ಡ್ರೀಮ್ ಸ್ವಪ್ನಕ್ಕೆ ಹೋಗ್ತದೆ. ಸ್ವಪ್ನದಲ್ಲಿ ಪ್ಯೂರಿಫೈ ಆಗಬೇಕು. ಆಮೇಲೆ ಗಾಢ ನಿದ್ದೆಯಲ್ಲಿ ಪ್ಯೂರಿಫಿಕೇಶನ್. Could it be possible for a person who says, who really believes or comes to a conclusion that he is not divine, he is not mind, he is not intelligence in the waking state, but in the dream state or the deep sleep state, he has some aberration of thoughts? Could it be possible? It's possible. Because of the chitta. It's possible. It's possible. So the cleaning has to happen all the way down. The last trace of ignorance has to drop out. Right? It's like a surgery. Cancer is there. One 100 gram cancer is there. So 10 gram cut ಮಾಡಿ, 5 gram cut ಮಾಡಿ, 20 gram cut ಮಾಡಿ. You have to go to the root and cut it. And even if you leave 1%, it will sprout. ಹಾಗೆ ಅಜ್ಞಾನ ಕೊಡಪ್ಪ. 1% ಅಜ್ಞಾನ ಇದ್ರದು ಪುನಃ ಚಿಗುರ್ತದು. ಸೊ ಪ್ರಜ್ಞಾನ ಗ್ರಹ, ಅದೇ ಪ್ರಜ್ಞೆ ಪ್ರಪಂಚ ಕಾಣ್ತದೆ. ಜ್ಞಾನ ಬಂದ ಮೇಲೆ ವಾಟ್ ಹ್ಯಾಪನ್ಸ್ ಆಫ್ಟರ್ ಜ್ಞಾನ? ದಟ್ ಪ್ರಜ್ಞಾ ಬಿಕಮ್ಸ್ ಒನ್ ವಿತ್ ಆತ್ಮ. ಅಷ್ಟೇ, ಅದೇ ಆತ್ಮ. ನಾನೇ ಆನಂದ ಸ್ವರೂಪ ಮುಗಿದ್ದು ಅಷ್ಟೇ. ಈಗ ಆನಂದ ಹೇಳಿದ್ರೆ ಎಲ್ಲ ಬೇರೆ ಎಲ್ಲಿಂದ ಹುಡುಕ್ತಾ ಇದೆ. ನಾನೇ ಆನಂದ ಸ್ವರೂಪ ಅಂತ ಆ ಪ್ರಜ್ಞೆ ಆತ್ಮನಲ್ಲೇ ಕಾಣ್ಕೊಳ್ತದೆ. ಇಟ್ ರಿಯಲೈಸ್ ಇಟ್ ಸೆಲ್ಫ್. ಸೊ ದಿಸ್ ಇಸ್ ಅಬೌಟ್ ದಿ ಡೀಪ್ ಸ್ಲೀಪ್ ಸ್ಟೇಟ್. ಇದು ಗಾಢ ನಿದ್ದೆ ಸ್ಥಿತಿ. ಮುಂದಿನ ಕ್ಲಾಸ್ನಲ್ಲಿ ತುರಿಯ ಅಂದರೆ ಸಮಾಧಿ ಸ್ಥಿತಿಯ ಬಗ್ಗೆ ಹೇಳ್ತೀನಿ. ಓಕೆ, ಸೊ ವಿಲ್ ಡೂ ಸಮ್ ಮೆಡಿಟೇಷನ್ ಫಾರ್ ಫ್ಯೂ ಮಿನಿಟ್ಸ್. ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ.
ಅಬ್ಸರ್ವ್ ಯುವರ್ ಬ್ರೆತ್, ಉಸಿರನ್ನು ಗಮನಿಸಿ. ಉಸಿರನ್ನು ಗಮನಿಸ್ತಾ ಗಮನಿಸ್ತಾ ಮನಸ್ಸು ಶಾಂತ ಆಗ್ತದೆ. ಮನಸ್ಸಿನಲ್ಲಿ ಯಾವುದೇ ಆಲೋಚನೆ ಬಂದರೂ ಈ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಮನಸ್ಸಿನಲ್ಲಿ ಬರೋ ಆಲೋಚನೆಗಳು ನಂದಲ್ಲ ಅನ್ನೋ ಭಾವನೆಯಿಂದ ಕೂತ್ಕೊಳ್ಳಿ. ಸಿಟ್ ವಿತ್ ದ ಅವೇರ್ನೆಸ್ ದಟ್ ಯು ಆರ್ ದ ಪ್ಯೂರ್ ಅವೇರ್ನೆಸ್, ಶುದ್ಧ ಸಾಕ್ಷಿ ನಾನು ಅನ್ನೋ ಭಾವನೆ ಕೂತ್ಕೊಳ್ಳಿ.
असतो मा सद्गमय तमसो मा ज्योतिर्गमय मृत्योर्मा अमृतं गमय ओम शांति 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 let there be peace throughout the universe. Let all living beings in land, sea, forest and sky have peace. ನಿಧಾನ ಕಣ್ರಿ. ಇದು ಹೇಗಂದ್ರೆ ನಿಮಗೆ ಸ್ವಲ್ಪ ವಿವರಣೆ ಹೇಳಬೇಕಂದ್ರೆ ಒಂದು ಸಿನಿಮಾ ಸ್ಕ್ರೀನ್ ಇದೆ. there's a cinema screen. There is a projector which is projecting the movie on the screen. ಆ ಸ್ಕ್ರೀನ್ ಮೇಲೆ ಪಿಕ್ಚರ್ ಬಿಡ್ತಾ ಇದೆ. ಯಾವುದು ಒಂದು ಪ್ರಾಜೆಕ್ಟ್ ಫಿಲ್ಮ್ ರೋಲ್ ಇಸ್ ದೇರ್. And as long as the projector is running, you will not remember that there is a screen behind. ಎಷ್ಟೊತ್ತು ಪ್ರಾಜೆಕ್ಟ್ ಓಡ್ತಾ ಇದೆ ಅಷ್ಟೊತ್ತಿಗೆ ನಿಮ್ಗೆ ಸ್ಕ್ರೀನ್ ಇದೆ ಅಂತ ಗೊತ್ತಾಗೋದಿಲ್ಲ. ಸೊ ವಿಚ್ ಇಸ್ ದ ಪ್ರೊಜೆಕ್ಷನ್, ವಿಚ್ ಇಸ್ ದ ಫಿಲ್ಮ್ ಈಸ್ ಯುವರ್ ಮೈಂಡ್, ಮನಸ್ಸು, ಇಂಪ್ರೆಷನ್ಸ್, ಮನಸ್ಸಿನಲ್ಲಿ ವಾಸಗಳು ಫಿಲ್ಮ್ಸ್. ಇಟ್ ಕೀಪ್ಸ್ ಆನ್ ಪ್ರೊಜೆಕ್ಟಿಂಗ್. And what is projecting is the light is the awareness, arivu. The screen is the consciousness. Screen andu chetana, atma. So ಎಷ್ಟು ವರೆಗೆ ಬಣ್ಣ ಬಣ್ಣದ ಪ್ರಪಂಚ ಕಾಣ್ತಾ ಇರುತ್ತೆ, ಸಿನಿಮಾ ಕಾಣ್ತಾ ಇರುತ್ತೆ, ನಿಮ್ಗೆ ಆತ್ಮ ಇದು ಗೊತ್ತೇ ಆಗೋದಿಲ್ಲ. ಸ್ಕ್ರೀನಲ್ಲಿ there is a screen behind that. You cannot realize that. In deep sleep state, the projection is stopped. There is no film, there is no projection. Light itself is switched off, so you can't see that screen again. ಗಾಢದಲ್ಲಿ ಏನಾಗ್ಬಿಡ್ತಾರೆ, ಲೈಟೇ ಇಲ್ಲ, ಆ ಸ್ಕ್ರೀನು ಕಾಣಲ್ಲ. ಅರ್ಥ ಆಗ್ತೀಯಾ? So what you have to do is you have to stop the film, should have the light on and see the screen. Light ಬೆಳಕಿರಬೇಕು, ಫಿಲ್ಮ್ ಓಡಿಸೋದು ನಿಲ್ಲಿಸಬೇಕು, ಸ್ಕ್ರೀನ್ ನೋಡಬೇಕು. ಆವಾಗ ಆತ್ಮಜ್ಞಾನ ಬರ್ತದೆ. ಅದಕ್ಕೆ ಧ್ಯಾನ ಅಂತ ಹೇಳೋದು. ದ ಮೆಡಿಟೇಷನ್ ಇಸ್ ದ್ಯಾಟ್. ಸ್ಟಾಪ್ ದಿ ಫಿಲ್ಮ್ ರನ್ನಿಂಗ್ ಹಿಯರ್. ಮನಸ್ಸಲ್ಲಿ ಓಡ್ತಾ ಇರೋ ಫಿಲ್ಮನ್ನು ನಿಲ್ಲಿಸಿ, ಎಚ್ಚರ ಇರಿ, ನಿದ್ದೆ ಮಾಡಬೇಡಿ. ಮೆಡಿಟೇಷನ್ ಅದು ಮೆಡಿಟೇಷನ್ ಅಲ್ಲ, ಅದು ನಿದ್ದೆ. ದಟ್ಸ್ ಸ್ಲೀಪ್. ಬಿ ಅವೇರ್, ಅಲರ್ಟ್. ಸ್ಟಾಪ್ ದಿ ರನ್ನಿಂಗ್ ಫಿಲ್ಮ್ ಇನ್ ದಿ ಮೈಂಡ್. ದೆನ್ ವಾಟ್ ಯು ಸಿ ಈಸ್ ಅವೇರ್ನೆಸ್, ಆತ್ಮ. ಆ್ಯಂಡ್ ದೆನ್ ಓನ್ಲಿ ಯು ಗೆಟ್ ಜ್ಞಾನ ಇನ್ ದಿ ವೇಕಿಂಗ್ ಕಂಡೀಷನ್. ಆವಾಗ ಜ್ಞಾನ ಬರ್ತದೆ ಎಚ್ಚರ ಸ್ಥಿತಿಯಲ್ಲಿ. ಇಲ್ಲಿ ನೀವು ಎಷ್ಟೇ ಸಲ ನಿದ್ದೆ ಮಾಡಿ ಬಂದರೂ, ಆತ್ಮವನ್ನು ಕಂಡ್ರೂ ಅದು ಜ್ಞಾನ ಬರೋದಿಲ್ಲ. ಬಿಕಾಸ್ ದರ್ ಇಸ್ ನೋ ಲೈಟ್ ದೇರ್. ಲೈಟ್ ಆಫ್ ಅವೇರ್ನೆಸ್ ಇಸ್ ಮಿಸ್ಸಿಂಗ್. ಇಟ್ ಹಸ್ ಬಿಕಮ್ ವಾಂಟ್ ಟು ಸೀಡ್ ಫಾರ್ಮ್. ಅರಿವು ಏನಾಗ್ಬಿಟ್ಟಿದೆ, ಕತ್ಲೆ ಆಗ್ಬಿಟ್ಟಿದೆ, ಗಾಢವಿದ್ದೇನೆ. ಆತ್ಮದೊಟ್ಟಿಗೆ ಇರ್ತೀರಾ, ಭಗವಂತನೊಟ್ಟಿಗೆ ಇರ್ತೀರಾ. ಯು ಆರ್ ವಿತ್ ಒನ್ ವಿತ್ ಭಗವಾನ್, ಬಟ್ ಯು ಮಿಸ್ ಇಟ್. ಕ್ಲಿಯರ್? ಎನಿ ಕ್ವಶನ್ಸ್? Earlier you told that for an ignorant person, from going, because he is ignorant, from an awakening state to deep sleep, deep state and deep sleep, he goes with the ignorance only. Right. And comes back to awakening state because of the desires. How? Now, for a Gnani, he is a Gnani throughout this period. Gnani? Awakening, dream state and deep sleep. Right. How he comes back to the awakening state? What is the difference between a Gnani? What is the difference between a Gnani and Adnani in from dreaming to deep sleep to waking state? So a Gnani also some desires are pending. ಜ್ಞಾನಿಯಲ್ಲೂ ಕೆಲವು ಆಶೆಗಳು ಉಳ್ಕೊಂಡಿದ್ದಾವೆ. Okay, that desire is to help the people. Desire is to help and teach the people. ಜನರಿಗೆ ಹೇಳ್ಕೊಡ್ಬೇಕು ಅನ್ನುವ ಆಶೆ. So desire is to help the society. ಲೋಕ ಸಮಸ್ತ ಸುಖಿನೋ ಭವತು, ಲೋಕಕ್ಕೆ ಕಲ್ಯಾಣ ಆಗಲಿ ಅನ್ನೋ ಆಶೆ ಇರ್ತದೆ. So that desire is what brings ಜ್ಞಾನಿ back to the body consciousness. ಪುನಃ ದೇಹಕ್ಕೆ ಬರ್ತದೆ. The difference of the desire, this is for loka kalyana, this is for self desire. No, ಜ್ಞಾನಿ desires, there is no self desire. Yeah. Okay. For ignorant person is self desire. ಜ್ಞಾನಿ what he says is ನನ್ನ ಶರೀರ ಇದೆ, as long as that body is there,
ಲೆಟ್ ಮಿ ಯೂಸ್ ದಿಸ್ ಬಾಡಿ ಫಾರ್ ಲೋಕ ಕಲ್ಯಾಣ ಬೈ ಟೀಚಿಂಗ್. ಲೋಕ ಕಲ್ಯಾಣ ಮಾಡಿ ಪ್ರಪಂಚಕ್ಕೆ ಉಪಯೋಗ ಆಗಲಿ, ಜೀವನ ಮಾಡಲಿ ಅಂತ ಹೇಳ್ತಾರೆ. Whereas in Adnani, he doesn't know the self. In his case, what happens? He comes back again and again to get happiness from the world. ಪ್ರಪಂಚದ ಆನಂದ ಪಡ್ಕೊಳ್ಳಿಕ್ಕೆ ಪುನಃ ಬರ್ತಾನೆ. ಜ್ಞಾನಿಗೂ ಅಜ್ಞಾನಿಗೆ ವ್ಯತ್ಯಾಸ ಗೊತ್ತಾಯ್ತಾ? ಸೊ ದಿಸ್ ಬಾಡಿ ರನ್ಸ್, ಶರೀರ ಯಾಕೆ ಓಡ್ತದೆ? ಶರೀರ ಬಾಡಿ ರನ್ಸ್ ಜಸ್ಟ್ ಲೈಕ್ ಎ ವೆಹಿಕಲ್ ರನ್ಸ್ ಬಿಕಾಸ್ ಆಫ್ ಪೆಟ್ರೋಲ್. ಒಂದು ವೆಹಿಕಲ್ ಓಡಬೇಕಾದ್ರೆ ಪೆಟ್ರೋಲ್ ಬೇಕು, ರೈಟ್? ಒಂದು ವಾಹನ ಓಡಬೇಕಾದ್ರೆ ಪೆಟ್ರೋಲ್ ಬೇಕು. ವೆಹಿಕಲ್ ರಿಕ್ವೈರ್ಸ್ ಪೆಟ್ರೋಲ್. ಇಫ್ ದೇರ್ ಇಸ್ ನೋ ಪೆಟ್ರೋಲ್, ದ ವೆಹಿಕಲ್ ಕೆನಾಟ್ ರನ್. ಅಂಡರ್ಸ್ಟ್ಯಾಂಡ್? ಪೆಟ್ರೋಲ್ ಇದ್ರೆ ವೆಹಿಕಲ್ ಓಡಲ್ಲ. ಸಿಮಿಲರ್ಲಿ ದಿ ಪೆಟ್ರೋಲ್ ಫಾರ್ ದಿಸ್ ವೆಹಿಕಲ್ ಕಾಲ್ಡ್ ಬಾಡಿ ಇಸ್ ಕಾಲ್ಡ್ ಡಿಸೈರ್. ಆಶೆ ಅನ್ನೋದು ಈ ದೇಹಕ್ಕೆ ಪೆಟ್ರೋಲ್. ಓಕೆ, ದೇಹಕ್ಕೆ ಈ ಆಶೆ ಅನ್ನೋದು ಅಂದ್ರೆ ನನಗೆ ಆನಂದ ಬೇಕು ಅನ್ನೋ ಆಶೆ. ಐ ನೀಡ್ ಹ್ಯಾಪಿನೆಸ್, ದಟ್ ಡಿಸೈರ್. If there is no petrol, the body cannot run. The body will drop, right? But Gnani will have some petrol left. ಸ್ವಲ್ಪ petrol ಉಳ್ಕೊಂಡಿರ್ತದೆ. So that petrol is, let me help the world. Okay? ಪ್ರಪಂಚಕ್ಕೆ ಉಪಕಾರ ಆಗಲಿ, ಲೋಕ ಕಲ್ಯಾಣ ಆಗಲಿ ಅನ್ನೋ ಸ್ವಲ್ಪ petrol ಉಳ್ಕೊಂಡಿರ್ತದೆ. Till that petrol gets over, after the petrol gets over, the Gnani's body drops. It doesn't come out from deep sleep. He doesn't come out of the self. So that's why I tell a story of Ramakrishna Paramahamsa ಹೇಳ್ತಿದ್ರು. ಅವರಿಗೆ ಅಂದ್ರೆ he had desire for jalebi and he used to eat a lot of food. ತುಂಬಾ ಆಹಾರದಿದ್ರು. His wife Sharada Devi used to scold him. Sharada Devi ಬೈತಿದ್ರು ಅವನ್ನ. What people think of you? ನಿಮ್ಮ ಬಗ್ಗೆ ಜನ ಏನು ತಿಳ್ಕೊಳ್ತಾರೆ ಅಂತ. ಶ್ರೀ ರಾಮಕೃಷ್ಣ ಪರಮಹಂಸ used to say, it is very difficult for me to hold on to the body. ಈ ಶರೀರಕ್ಕೆ ನಾನು ಇಟ್ಕೊಳ್ಳೋದು ಬಹಳ ಕಷ್ಟ. I am holding on to the body with the two desires. One, food. The second is teaching. Some students I want to see. I want to pass on ಜ್ಞಾನ. ಎಲ್ಲ ವಿದ್ಯಾರ್ಥಿಗಳಿಗೆ ಜ್ಞಾನ ಕೊಡಬೇಕು ಅಂತ. The day I stop eating food, my body will drop. Okay? So Jnanis will keep some small choti si asha. Some small desires they keep to hold on to the body. To teach people, ಪ್ರಪಂಚ ಜನರಿಗೆ ಹೇಳ್ಕೊಳ್ಳಿಕ್ಕೆ ಮತ್ತು ಶರೀರ ಹಿಡ್ಕೊಳ್ಳಿಕ್ಕೆ they will keep some desires. And once the desires get exhausted, the body will drop. So Adnani comes back because of ignorance. Gnani comes back because some desires, some prarabdha karma is left in terms of loka kalyana. Any questions? ಯಾರು ಭಜನೆ ಹೇಳ್ತೀರಾ?